Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Deve, Assistant Professor of Political Science, Government First Grade College, Vijayanagar, Bangalore. In this session, we are going to focus on India's relations with Bangladesh. ಭಾರತ ಬಾಂಗ್ಲಾದೇಶದ ಸಂಬಂಧಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸೋಣ. What we need to understand is India was instrumental in creating Bangladesh. ಬಾಂಗ್ಲಾದೇಶ್ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಅದಕ್ಕೆ ಮೂಲಭೂತ ಕಾರಣ ಭಾರತ. ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್. ಸೊ ನೋಡಿ, ನಮ್ಮ ದೇಶದ ರಾಷ್ಟ್ರಗೀತೆ, ಬಾಂಗ್ಲಾದೇಶದ ರಾಷ್ಟ್ರಗೀತೆ ಬರೆದಂತಹ ವ್ಯಕ್ತಿ ಒಬ್ಬರೇ. ಪಶ್ಚಿಮ ಬಂಗಾಳದಲ್ಲಿ ಏನು ಸಂಸ್ಕೃತಿ ಇದೆಯೋ, ಯಾವ ಭಾಷೆ ಇದೆಯೋ, ಬಾಂಗ್ಲಾದೇಶದಲ್ಲೂ ಅದೇ ಭಾಷೆ, ಅದೇ ಸಂಸ್ಕೃತಿ. ಆ ಒಂದು ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಉಗಮವಾಗುವಂತಹ ಸಮಯದಲ್ಲಿ ಪಾಕಿಸ್ತಾನ್ ಅಂದರೆ ಇವಾಗಿರುವಂತಹ ಪಾಕಿಸ್ತಾನ ಮತ್ತು ಇವಾಗಿರುವಂತಹ ಬಾಂಗ್ಲಾದೇಶಕ್ಕೆ ಈಸ್ಟ್ ಪಾಕಿಸ್ತಾನ್ ಅಂತ ಇದ್ದರು. ಇವಾಗಿರುವಂತಹ ಪ್ರಸ್ತುತ ಪಾಕಿಸ್ತಾನಕ್ಕೆ ವೆಸ್ಟ್ ಪಾಕಿಸ್ತಾನ್ ಅಂತ ಇದ್ದರು. Bangladesh, no, it was not there. ಆ ಒಳಗಿರುವಂತಹ ಆಂತರಿಕ ರಾಜಕೀಯ ವ್ಯವಸ್ಥೆಯಲ್ಲಿ ವೆಸ್ಟ್ ಪಾಕಿಸ್ತಾನ್ ಅಂದರೆ ಇವಾಗಿರೋ ಪಾಕಿಸ್ತಾನು ಈಸ್ಟ್ ಪಾಕಿಸ್ತಾನ ಮಲತಾಯಿ ಮಕ್ಕಳಂತೆ ಧೋರಣೆ ಮಾಡ್ತಾ ಇತ್ತು. ಒಂದೇ ದೇಶ ಆದರೂ ನೋಡ್ಕೊಳ್ಳುವಂಥದ್ದು ಕಳಪೆ ರೀತಿಯಲ್ಲಿ. ಆ ಒಂದು ಸಮಯದಲ್ಲಿ ಈಸ್ಟ್ ಪಾಕಿಸ್ತಾನಲ್ಲಿರುವಂತಹ ಮೂಲವಾಗಿ ಶೇಖ್ ಮುಜಿಬುರ್ ರೆಹಮಾನ್ ರವರ ನೇತೃತ್ವದ ಹೋರಾಟಗಾರರು ಭಾರತವು ಸಪೋರ್ಟ್ ಮಾಡುವಂತಹ ಮುಕ್ತಿ ಬಾಹಿನಿ ಎಂಬ ಹೋರಾಟಗಾರರೆಲ್ಲರೂ ಸೇರಿಕೊಂಡು ಹೊಸದಾಗಿ ರಾಷ್ಟ್ರವನ್ನು ಕಟ್ಟುವಂತಹ ಹಂಚಿಗೆ ಹೋದರು. ಭಾರತ ಪಾಕಿಸ್ತಾನದ ನಡುವೆ ಆಗುವಂತಹ ಯುದ್ಧದ ಮೂಲಕ 71ರಲ್ಲಿ ಬಾಂಗ್ಲಾದೇಶ ಸ್ವಾತಂತ್ರ್ಯವನ್ನು ಕಾಣುತ್ತದೆ. ಪ್ರಸ್ತುತ ಸಮಯದಲ್ಲಿ 1,47,570 ಸ್ಕ್ವೇರ್ ಕಿಲೋಮೀಟರ್ ಉಳ್ಳುವಂಥ ಈ ಪ್ರದೇಶ ವಿಶ್ವದ ಅತ್ಯಂತ ಡೆನ್ಸ್ಲಿ ಪಾಪ್ಯುಲೇಟೆಡ್ ರಾಷ್ಟ್ರವಾಗಿದೆ. ಒಂದು ಇಂಚ್ನಲ್ಲೂ ಜನಗಳು ಸಿಗ್ತಾರೆ. ಅಷ್ಟೊಂದು ಅಧಿಕವಾಗಿರುವಂತಹ ಕಾನ್ಸಂಟ್ರೇಟೆಡ್ ಜನಗಳು ಇರುವಂತಹ ಜಾಗ ಅದು. ಒಟ್ಟು ಜನಸಂಖ್ಯೆ 163 ಮಿಲಿಯನ್. ಇದರ ರಾಜಧಾನಿ ಢಾಕಾ ಜೊತೆಯಲ್ಲಿ ಇಟ್ ಈಸ್ ಆಲ್ಸೋ ದ ಲಾರ್ಜೆಸ್ಟ್ ಸಿಟಿ. ಬಾಂಗ್ಲಾದೇಶ ಪ್ರಸ್ತುತ ಸಮಯದಲ್ಲಿ
ಅದರ GDP 390 ಬಿಲಿಯನ್ ಡಾಲರ್ಗಳಷ್ಟು. ಸೊ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಹೇಗೆ ಇದೆ, ಇದರ ಔಚಿತ್ಯವೇನು ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಭಾರತಕ್ಕೆ ಬಾಂಗ್ಲಾದೇಶದ ಅವಶ್ಯಕತೆ ಏನಿತ್ತು ಅಂದರೆ, ಈಶಾನ್ಯ ರಾಜ್ಯಗಳಿಗೆ ನಾವು ಕನೆಕ್ಟ್ ಮಾಡಬೇಕು ಅಂದರೆ, ನಾವು ವೆಸ್ಟ್ ಬೆಂಗಾಲಿಂದ ಬಸ್ನಲ್ಲಿ ಅಥವಾ ಟ್ರೈನಲ್ಲಿ ಹೋಗಬೇಕು ಅಂದರೆ ಅದಕ್ಕೆ ಚಿಕನ್ ನೆಕ್ ಅಂತ ಒಂದು ಜಾಗ ಬರುತ್ತೆ. ಚಿಕನ್ ನೆಕ್ ಅಂತ ಹೇಳಿದ್ರೆ ಭಾರತದ ಆ ಒಂದು ವ್ಯಾಪ್ತಿ, ಭೂಪ್ರದೇಶದ ವ್ಯಾಪ್ತಿ ಕೇವಲ 18 ಕಿಲೋಮೀಟರ್ಗಳು, ಅಷ್ಟರಲ್ಲೇ ಅದು ಕನೆಕ್ಟ್ ಆಗುತ್ತೆ ಈಶಾನ್ಯ ರಾಜ್ಯಗಳಿಗೆ. ಸೊ ಬಾಂಗ್ಲಾದೇಶ ರೋಡಿನ ಮುಖಾಂತರ ವಿ ಕ್ಯಾನ್ ಕನೆಕ್ಟ್ ದ ನಾರ್ತ್ ಈಸ್ಟ್ ಆಫ್ ಅವರ್ ಕಂಟ್ರಿ. ಆಮೇಲೆ ನಮ್ಮಲ್ಲಿರುವಂಥ ಇತ್ತೀಚಿನ ದಿನಗಳಲ್ಲಿ ಈಶಾನ್ಯ ರಾಜ್ಯಗಳಿಗೆ ಅತಿ ಹೆಚ್ಚು ಒತ್ತಡ ಕೊಡುವಂಥದ್ದು ಲುಕ್ ಈಸ್ಟ್ ಪಾಲಿಸಿ. ಬಾಂಗ್ಲಾದೇಶ ಪಾಕಿಸ್ತಾನಕ್ಕಿಂತ ವೇಗವಾಗಿ ಬೆಳೀತಾ ಇದೆ. ಪಾಕಿಸ್ತಾನ 264 ಬಿಲಿಯನ್ ಡಾಲರ್ಗಳಷ್ಟು ಮೌಲ್ಯ ಇದ್ದರೆ GDP ಬಾಂಗ್ಲಾದೇಶ 390. ಪಾಕಿಸ್ತಾನದ ಪ್ರೊಪಗಂಡ ಭೇದಿಸಲು ನಮಗೆ ಬಾಂಗ್ಲಾದೇಶ ಅವಶ್ಯಕತೆ ಆಗಿದೆ. ಯಾಕಂದರೆ ನೆನಪಿರಲಿ, ಬಾಂಗ್ಲಾದೇಶದಲ್ಲೂ ಕೂಡ ಅಧಿಕವಾಗಿ ಮುಸ್ಲಿಂ ಪಾಪ್ಯುಲೇಷನ್ ಇದ್ದು ನಮ್ಮ ಜೊತೆ ಉತ್ತಮ ಸಂಬಂಧ ಹೊಂದ್ಕೊಂಡ್ರೆ ಪಾಕಿಸ್ತಾನದ ಆ ಒಂದು ಮುಸಲ್ಮಾನರ ಪ್ರೊಪಗಂಡ ಏನಿರುತ್ತೋ, ಮೊಹಮ್ಮದ್ ಅಲಿ ಜಿನ್ನಾರವರ ಪಾಕಿಸ್ತಾನ ಕೇವಲ ಮುಸಲ್ಮಾನರಿಗೆ ಎಂಬುವಂತಹ ಒಂದು ತತ್ವ, ಅಥವಾ ಮುಸಲ್ಮಾನ್ಸ್ ಕೆನಾಟ್ ಲೀವ್ ವಿತ್ ಇಂಡಿಯನ್ಸ್ ಎಂಬುವಂಥ ತತ್ವ ತಪ್ಪಾಗಬೇಕು ಅಂದರೆ, ಸೋಲಿಸಬೇಕು ಅಂತ ಹೇಳಿದ್ರೆ, ವಿ ನೀಡ್ ದ ಪಾಪ್ಯುಲೇಷನ್ ಆಫ್ ಬಾಂಗ್ಲಾದೇಶ್ ಟು ರೆಕಗ್ನೈಸ್ ಇಂಡಿಯಾ. ಮತ್ತು ನಮ್ಮ ಗಡಿ ಪ್ರದೇಶನ ಸೂಕ್ತವಾಗಿ ಮ್ಯಾನೇಜ್ ಮಾಡಬೇಕು ಅಂದರೆ ವಿ ನೀಡ್ ಬಾಂಗ್ಲಾದೇಶ್. ಸುಂದರ್ಬನ್ಸ್ ಅರಣ್ಯ ಇರುವಂತಹ ಬಾಂಗ್ಲಾದೇಶ ನಮ್ಮ ಪರಿಸರ ವಿಕೋಪಕ್ಕೆ ಮೆಡಿಸಿನ್ ಆಗಿದೆ. ವಿ ಕ್ಯಾನ್ ಪ್ರಿವೆಂಟ್ ಆ್ಯಂಡ್ ಪ್ರೊಟೆಕ್ಟ್ ದ ಕ್ಲೈಮೇಟ್ ಚೇಂಜ್ ಥ್ರೂ ದ ಗ್ರೀನ್ ಕಾರಿಡಾರ್ಸ್ ಆಫ್ ಬಾಂಗ್ಲಾದೇಶ್. ಹಾಗೆ ಬಾಂಗ್ಲಾದೇಶಿಗೆ ಭಾರತ ಯಾಕೆ ಬೇಕು? ಬಿಕಾಸ್ ವಿ ಹ್ಯಾವ್ ಎ ವೆರಿ ಗುಡ್ ಮಾರ್ಕೆಟ್. ಅವರು ಬೆಳೆದಂತಹ ಸಾಮಗ್ರಿಗಳು ನಮ್ಮ ದೇಶದಲ್ಲಿ ಖರೀದಿಸಬಹುದು. ಇಫ್ ಯು ಲುಕ್ ಬ್ಯಾಕ್ ಅಟ್ ಹಿಸ್ಟ್ರಿ, ಆರಂಭದಲ್ಲಿ ವ್ಯಾಪಾರ ವಹಿವಾಟಿಗೆ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಪ್ರಾಬ್ಲಿ ಇಫ್ ಯು ಗೋ ಬ್ಯಾಕ್ ಟು ಆರಂಭದ 4-5 ವರ್ಷಗಳ ಸಮಯದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಇರ್ತಾರೆ, ಈ ಕಡೆ ಇಂದಿರಾ ಗಾಂಧಿ ಇರ್ತಾರೆ. 25 ವರ್ಷಗಳ ಸ್ನೇಹ ಸಂಬಂಧದ ಒಪ್ಪಂದವನ್ನು ಮಾಡ್ತೀವಿ 19th ಮಾರ್ಚ್ 1972. ಆರ್ಥಿಕವಾಗಿ ಸುಭದ್ರವಾಗಿ ಬೆಳಿಬೇಕು ಎಂಬುವಂತಹ ಕನಸು ನಾವಿಟ್ಕೊಂಡಿದ್ವಿ. ಆರಂಭದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಭಾರತ ಬಾಂಗ್ಲಾದೇಶ ಅವರಿಗೆ ಸಪೋರ್ಟ್ ಮಾಡಿರುತ್ತಲ್ಲ, ಅದು ಮರೆಯೋದಿಲ್ಲ ಅವರು. ಸೊ therefore earlier phase of the relations are also called as the honeymoon phase. ಉತ್ತಮ ರೀತಿಯಾಗಿರುವಂಥ ಸಂಬಂಧ, ನೋ ಇಶ್ಯೂಸ್. ಭಾರತ ಏನು ಹೇಳಿದ್ರು ಕೂಡ ಅವರು ಒಪ್ಕೊಳ್ತಾ ಇದ್ರು, ಇನ್ಕ್ಲೂಡಿಂಗ್ ಇವತ್ತಿನ ಸಮಸ್ಯೆ ಬೇರುಬಾರಿ ಮತ್ತು ತೀನ್ ಬೀಗ ಕಾರಿಡಾರಿನ ಒಂದು ಸಮಸ್ಯೆ ಏನಿದೆಯೋ
ಅದ್ರ ಬಗ್ಗೆ 1974ನಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಇಂದಿರಾ ಗಾಂಧಿ ಹೇಳಿದ ಕೂಡಲೇ ಅದಕ್ಕೆ ಸೈನ್ ಹಾಕ್ಬಿಟ್ಟು ತಗೊಳ್ಳಿ, ನಮ್ಮ ಒಂದು ರಾಜ್ಯದ ಒಂದು ಭಾಗ ನೀವೇ ತಗೊಳ್ಳಿ ಅಂತ ಒಪ್ಪಿಗೆ ಕೊಟ್ಟರು. ಸೊ ದಟ್ ಈಸ್ ದ ಕೈಂಡ್ ಆಫ್ ಫ್ರೆಂಡ್ಶಿಪ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ಹ್ಯಾಡ್. 72ಅಲ್ಲಿ ಯಾವಾಗ ನಾವು ಜುಲ್ಫಿಕರ್ ಅಲಿ ಭುಟ್ಟೋನ ಸಿಮ್ಲಾಗೆ ಕರ್ಕೊಂಡೋಗಿ ಒಪ್ಪಂದ ಮಾಡ್ಕೊಳ್ತಾ ಇದ್ವೋ, ಆ ಸಮಯದಲ್ಲಿ ಏನೇನು ಆಗ್ತಾಯಿದೆ ಎಂಬುವಂಥದ್ದು ಕೂಡ ನಾವು ಬಾಂಗ್ಲಾದೇಶ್ಗೆ ರಿಪೋರ್ಟ್ ಮಾಡ್ತಾಯಿದ್ವಿ, ಹೇಳ್ತಾ ಇದ್ವಿ, ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡ್ತಾ ಇದ್ವಿ ಅವ್ರಿಗೆ. ಈ ಥರ ನಡೀತಾ ಇದೆ ಮಾತುಕತೆ, ಈ ಥರ ಹೋಗ್ತಾ ಇದೆ ಒಪ್ಪಂದ, ಈ ಥರ ಆಗ್ತಾ ಇದೆ ಅಂತ. ಕ್ಲೋಸ್ ಫ್ರೆಂಡ್ಸ್ ಥರ. ನೋಡಿ, ಹೊಸದಾಗಿರುವಂಥ ರಾಷ್ಟ್ರ, ಅವರು ಕೂಡ ಬೆಳಿಬೇಕು. ಮತ್ತು ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿರುವಂಥ ಸಂಸ್ಕೃತಿ ಒಂದೇ. ಅದಕ್ಕೆ ಏನು ಮಾಡಿಬಿಟ್ವಿ ಅಂದರೆ, ನಾವು ಬಾರ್ಡರಿಂದ 16 ಕಿಲೋಮೀಟ್ರ್ ಒಳಗೆ ನಿಮ್ಮ ದೇಶದವರು ಬಂದು ಇಲ್ಲಿ ವ್ಯಾಪಾರ ಮಾಡ್ಬೋದು. ಪ್ರತಿದಿನಕ್ಕೆ ಏನು ಬೇಕು, ಮೂಲವಾಗಿ ಅವರು ಅತಿ ಹೆಚ್ಚಾಗಿ ಈ ಮೀನನ್ನು ಹಿಡಿತಾಯಿದ್ರು. ಸೊ ನಮ್ಮ ಪಶ್ಚಿಮ ಬಂಗಾಳಕ್ಕೆ ಬಂದು ಮೀನನ್ನು ಮಾರಾಟ ಮಾಡುವಂಥದ್ದು 16 ಕಿಲೋಮೀಟ್ರ್ ಬರ್ಬೋದು ನಮ್ಮ ದೇಶದ ಒಳಗೆ. ಅದೇ ರೀತಿಯಾಗಿ ನಾವು ಕೂಡ ಅವರ ದೇಶದ ಒಳಗೆ 16 ಕಿಲೋಮೀಟ್ರ್ ಒಳಗೆ ಹೋಗಿ ನಾವು ವ್ಯಾಪಾರವನ್ನು ಮಾಡ್ಬೋದಿತ್ತು. ಎರಡು ರಾಷ್ಟ್ರಗಳು ಕೂಡ 50 ಕೋಟಿಯಷ್ಟು ವ್ಯಾಪಾರ ಮಾಡುವಂತಹ ಒಪ್ಪಂದಗಳನ್ನು ಕೂಡ ಮಾಡಿದ್ವು. ಬಾಂಗ್ಲಾದೇಶದಿಂದ ಬೇಡಿಕೆ ಇರುವಂತಹ ಪದಾರ್ಥಗಳು ಯಾವುದು ಅಂದರೆ ಮೀನು, ಈ ಗೋಣಿಚೀಲ ಮಾಡುವಂತಹ ಜೂಟು, ಪೇಪರು, ನ್ಯೂಸ್ ಪೇಪರ್ನ ಪ್ರಿಂಟ್ ಮಾಡಲಿಕ್ಕೆ ಪೇಪರ್ಗಳು, ಅವನ್ನು ನಾವು ಖರೀದಿ ಮಾಡ್ತಾಯಿದ್ವಿ ಅತಿ ಹೆಚ್ಚಾಗಿ. ನಾವು ಏನು ಕಳಿಸ್ತಿದ್ವಿ ಅಂತ ಹೇಳಿದ್ರೆ ಸಿಮೆಂಟು, ಆಮೇಲೆ ಕೆಲವು ಅದಿರುಗಳು, ಮಿಷಿನ್ಗಳು, ಹೊಗೆ ಸೊಪ್ಪು ಎಲ್ಲ ನಾವು ಈ ಕಡೆಯಿಂದ ಕಳಿಸ್ತಿದ್ವಿ ಆ ಕಡೆ. ಹೀಗೆ ಆರಂಭದಲ್ಲಿ ಭಾಳ ಬ್ಯೂಟಿಫುಲ್ ಆಗಿರುವಂತಹ ವ್ಯವಸ್ಥೆ ಮಾಡಿಕೊಂಡಿದ್ವಿ. ಆದರೆ ಆ್ಯಸ್ ವಿತ್ ಎನಿ ಅದರ್ ರಿಲೇಷನ್ಸ್, ಸಂಬಂಧಗಳು ಆರಂಭದಲ್ಲಿ ತುಂಬ ಚೆನ್ನಾಗಿರುತ್ತೆ. ಬರ್ತಾ ಬರ್ತಾ ಇಷ್ಟೇನಾ ಆ ರೀತಿ ಓಡೋಗುತ್ತೆ. ಆ ಥರ ಒಂದು ಘಟಕನೂ ಕೂಡ ನಾವು ನೋಡಿದ್ದೀವಿ. ಯಾವಾಗ ಮುಜೀಬ್ರವರು ಜಾಗ ಖಾಲಿ ಮಾಡ್ತಾರೋ, ಅಫ್ಕೋರ್ಸ್ ಅವರನ್ನು ಕೂಡ ಕೊಲೆ ಮಾಡಲಾಗತ್ತೆ. ಅವರು ಹೋದ ನಂತರದಲ್ಲಿ ಬಾಂಗ್ಲಾದೇಶಿನ ಆಂತರಿಕವಾಗಿರುವಂತಹ ವ್ಯವಸ್ಥೆ ಪಾಕಿಸ್ತಾನದ ಕಡೆ ವಾಲಿ ಭಾರತದ ವಿರುದ್ಧವಾಗಿರುವಂಥ ನೆಲವನ್ನು ತಗೊಳ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿರುವಂತಹ ಮಿಲಿಟರಿ ಉಪಕರಣಗಳಿರುವ ಕಾರಣದಿಂದ ಅವರಿಗೂ ಕೂಡ ಹೆದರಿಕೆ ಆಗ್ತಾ ಇರುತ್ತೆ. ಜೊತೆಯಲ್ಲಿ ಫರಾಕ ಬ್ಯಾರೇಜ್ ಅಂತ ಒಂದು ಬರುತ್ತೆ, ನಮ್ಮ ಕೋಲ್ಕತ್ತಾದಲ್ಲಿ ಹರಿಯುವಂತಹ ಹೂಗ್ಲಿ ನದಿಗೆ ಸರಿ ಪ್ರಮಾಣವಾಗಿರುವಂಥ ನೀರು ಹೋಗಬೇಕು ಅಂತ ನಾವೊಂದು ಬ್ಯಾರೇಜ್ ಕಟ್ಟಿದ್ದೀವಿ, ಫರಾಕ ಬ್ಯಾರೇಜ್ ಅಂತ ಕರಿತೀವಿ. ಅದರಿಂದ ಬೇಸಿಗೆ ಕಾಲದ ಸಮಯದಲ್ಲಿ ಬಾಂಗ್ಲಾದೇಶಕ್ಕೆ ನೀರು ಹೋಗೋದಿಲ್ಲ ಕರೆಕ್ಟಾಗಿ. ಆದರೆ ಮಳೆಗಾಲದಲ್ಲಿ ಅತಿರೇಕವಾಗಿ ನೀರು ಹೋಗುವಂಥದ್ದು, ಇದರ ವಿವಾದನೂ ಕೂಡ ಶುರುವಾಗುತ್ತೆ. ಅದರ ಜೊತೆಯಲ್ಲಿ ಮೂರ್ ದ್ವೀಪದ ವಿವಾದ, ಇಲ್ಲಿಗಲ್ ಇಮ್ಮಿಗ್ರೆಂಟ್ಸು, ಇಲ್ಲಿಗಲ್ ಆಗಿ ನಮ್ಮ ದೇಶದೊಳಗೆ ಬರುವಂಥದ್ದು, ಬಾರ್ಡರ್ ಇಶ್ಯೂಸು, ಇವೆಲ್ಲವೂ ಕೂಡ ಆ ಒಂದು ಸಮಯ ಅಂದರೆ 1980ರ ದಶಕದಲ್ಲಿ ನಾವು ನೋಡ್ಬೋದು. ಇದಾದರೂ ಕೂಡ ಕಾಲಕ್ರಮೇಣವಾಗಿ ನಾವು ನೋಡಿದ್ದೀವಿ, 1980ರ ದಶಕದಲ್ಲಿ ಬಾಂಗ್ಲಾದೇಶ ಸಾರ್ಕ್ ಸ್ಥಾಪನೆ ಮಾಡೋದ್ರಲ್ಲಿ ಭಾಳ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಸಾರ್ಕ್ ಸ್ಥಾಪನೆ ಆದ ನಂತರದಲ್ಲಿ ವಿ ವರ್ ಇನ್ವಾಲ್ವ್ಡ್ ವಿತ್ ಬಾಂಗ್ಲಾದೇಶ್, ಉತ್ತಮ ಸ್ನೇಹ ಸಂಬಂಧ, ಆ ರೀತಿಯಾಗಿರುವಂತಹ ಅನುಬಂಧಗಳನ್ನು ನೋಡ್ತಾ ಇದ್ವಿ. ಬಟ್ ಆದರೆ
ಹೊಸದಾಗಿ ನವ ರೀತಿಯಲ್ಲಿ ನಾವು ಬಾಂಗ್ಲಾದೇಶದ ಸಂಬಂಧ ನೋಡಬೇಕು ಅಂದರೆ ಶೇಖ್ ಮುಜಿಬುರ್ ರೆಹಮಾನ್ ರವರ ಮಗಳಾಗಿರುವಂತಹ ಶೇಖ್ ಹಸೀನಾರವರು 1996ರಲ್ಲಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಕಾಲಿಡ್ತಾರೆ. ನಮ್ಮ ದೆಹಲಿಗೆ ಬರ್ತಾರೆ ಅವರು. ನಮ್ಮಲ್ಲಿರುವಂತಹ ಆ ಸಮಯದ ಪ್ರಧಾನಮಂತ್ರಿ ದೇವೇಗೌಡರವರು ಬಾಂಗ್ಲಾದೇಶಕ್ಕೆ ಭೇಟಿ ಕೊಡ್ತಾರೆ. ಹಲವಾರು ವಿವಿಧವಾಗಿರುವಂತಹ ವಿವಿಧಾತ್ಮಕ ಸಮಸ್ಯೆಗಳಿಗೆ ಮಾತುಕತೆಯ ಮೂಲಕ ಪರಿಹಾರವನ್ನು ನೀಡುವಂತಹ ಅಂಶವನ್ನು ಅವಲಂಬಿಸ್ತಾರೆ. ಗುಜ್ರಾಲ್ ಕೆ ಇಂದರ್ ಕುಮಾರ್ ಗುಜ್ರಾಲ್ರವರು ಪ್ರಧಾನಮಂತ್ರಿ ಆದ ನಂತರದಲ್ಲಿ ನಮ್ಮ ಸ್ಥಳೀಯ ರಾಷ್ಟ್ರಗಳಿಗೆ ಉನ್ನತ ಮಟ್ಟದ ಸಂಬಂಧಗಳನ್ನು ಕಲ್ಪಿಸಬೇಕು, ಗಂಗಾ ನದಿಯ ವಿವಾದಗಳನ್ನು ಇತ್ಯರ್ಥಗೊಳಿಸಬೇಕು. ಸಾರ್ಕ್ ಒಂದು ಕಡೆ ವಿಫಲವಾಗ್ತಾ ಇತ್ತು. ಬಾಂಗ್ಲಾದೇಶ, ಭಾರತ, ಮ್ಯಾನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್ ಸೇರಿಕೊಂಡು BIMSTEC BIMSTEC ಅಂತ ಮತ್ತೊಂದು ಸಂಘನ ಕಟ್ತಾರೆ 1997ರಲ್ಲಿ. ಆಸಿಯಾನ್ ಥರ ಆರ್ಥಿಕವಾಗಿರುವಂಥದ್ದು. ನೋಡಿ, ಇಲ್ಲಿ ಪಾಕಿಸ್ತಾನಿ ತಲೆನೋವು ಬೇಕಾಗಿಲ್ಲ ನಮಗೆ. ಸಾರ್ಕು ಮಾತಾಡಿದ್ರೆ ಬರೀ ಅವರೇ ಬರ್ತಾರೆ. ಸೊ ನೋ ಸಾರ್ಕ್, ನೋ ಪಾಕಿಸ್ತಾನ್, ಲೆಟ್ಸ್ ಫೋಕಸ್ ಆನ್ BIMSTEC. ದಕ್ಷಿಣ ಏಷ್ಯಾ ಮತ್ತು ಈಶಾನ್ಯ ರಾಷ್ಟ್ರಗಳ ಒಂದು ಅವಿಭಾಜ್ಯ ಸಂಬಂಧಗಳನ್ನು ಕಲ್ಪಿಸುವಂಥ ಒಂದು ವೇದಿಕೆ ಆರಂಭವಾಗುತ್ತೆ. ಜೊತೆಯಲ್ಲಿ ಆತಂಕವಾದಗಳು ಇದ್ದೇ ಇರುತ್ತೆ. ಎಸ್ಪೆಷಲಿ ಈಶಾನ್ಯ ರಾಜ್ಯಗಳಾಗುವಂತಹ ವುಲ್ಫಾ ಔಟ್ಫಿಟ್ ಆಗಿರ್ಬೋದು, ಪಾಕಿಸ್ತಾನದ ISI ಆ್ಯಕ್ಟಿವಿಸ್ಟ್ಗಳು ಆ್ಯಕ್ಟಿವ್ ಆಗಿರ್ತಾರೆ, ಮತ್ತು ಆಲ್ ಖೈದಾ ಅವರು ಕೂಡ ಬಾಂಗ್ಲಾದೇಶದಲ್ಲಿ ನೆಲ ಹೊರಲಿಕ್ಕೆ ಶುರು ಮಾಡ್ತಾರೆ. ಸೊ ಹೀಗೆ ಬಾರ್ಡ್ರಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಬಾಂಗ್ಲಾದೇಶ್ ರೈಫಲ್ಸ್ ಅದರ ಜೊತೆ ಸಭೆಗಳು ನಡೀತು. ಬಾಂಗ್ಲಾದೇಶ ರಾಷ್ಟ್ರೀಯ ಪಕ್ಷ, ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ, ಖಲೀದ ಜಿಯಾ ಅಂತ ಇರ್ತಾರೆ. ಬಾಂಗ್ಲಾದೇಶದ ಆಂತರಿಕ ವ್ಯವಸ್ಥೆಯಲ್ಲಿ ಖಲೀದ ಜಿಯಾಗೂ ಮತ್ತು ಬಾಂಗ್ಲಾದೇಶದ ಶೇಖ್ ಹಸೀನಾರವರಿಗೂ ಕೂಡ ಎಣ್ಣೆ ನೀರಿನ ಥರ ಸಂಬಂಧ, ರಾಜಕೀಯ ಸಂಬಂಧ. ಸೊ ಅವರು ಅಧಿಕಾರಕ್ಕೆ ಬಂದಾಗ ಮತ್ತಷ್ಟು ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ನೆಲ ಮುಟ್ಟುತ್ತದೆ. ಆದರೆ ಇವತ್ತಿನ ಸಮಯದಲ್ಲಿ ನಾವೇನು ನೋಡ್ಬೋದು ಅಂದರೆ, ಬಾಂಗ್ಲಾದೇಶದ ರೈಫಲ್ಸ್ ಮತ್ತು ನಮ್ಮ ದೇಶದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಜೊತೆಯಲ್ಲಿ ಆತಂಕವಾದವನ್ನು ಭೇದಿಸುವಂತಹ ಲಕ್ಷಣಗಳನ್ನು ಹಮ್ಮಿಕೊಂಡಿದ್ದಾರೆ. ಕಲ್ಕತ್ತಾಯಿಂದ ಢಾಕಾಗೆ ಬಸ್ಸಿನ ಒಂದು ಸೇವೆ ಮಾಡಲಾಗಿದೆ. ತೆರಿಗೆ ಮುಕ್ತವಾಗಿರುವಂತಹ ವ್ಯಾಪಾರ ಮಾಡಬೇಕು ಅಂತಲೂ ಕೂಡ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಬೇಗಂ ಖಲೀದಾ ಜಿಯಾ ಮತ್ತು ಶೇಖ್ ಹಸೀನಾರವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ 2006-2010. ಆ ಸಮಯದಲ್ಲಿ ಬಹುತೇಕವಾಗಿರುವಂಥ ಪ್ರಮುಖ ನಿರ್ಧಾರಗಳನ್ನು ನಾವು ತಗೊಂಡಿದ್ದೀವಿ. ವಿ ಹ್ಯಾವ್ ಸೈನ್ ಲಾಟ್ ಆಫ್ ಅಗ್ರಿಮೆಂಟ್ಸ್, specifically agreements for the mutual legal assistance on criminal matters, agreements on the transfer of convicted prisoners, agreement on international terrorism, organized crime, and check on smugglings of drugs.
memorandum of cooperation in the field of electricity and cultural exchanges. ಸೊ ಆತಂಕವಾದಿಗಳ ಸಮಸ್ಯೆ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಬಾಂಗ್ಲಾದೇಶದಲ್ಲೂ ಇದೆ. ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಎರಡು ರಾಷ್ಟ್ರಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೆ. ಭಾರತವು ಬಾಂಗ್ಲಾದೇಶಕ್ಕೆ ಹಲವಾರು ರೀತಿಯಾಗಿರುವಂಥ ನೆರವನ್ನು ನೀಡ್ತಾ ಇದೆ. ನೋಡಿ, 1972 ಜಾಯಿಂಟ್ ರಿವರ್ ಕಮಿಷನ್ ಪ್ರಕಾರ ನಾವು ನಮ್ಮ ನದಿಯ ಸಂಪನ್ಮೂಲವನ್ನು ಶೇರ್ ಮಾಡ್ತಾ ಇದ್ದೀವಿ. 54 ನದಿಗಳು ಹರ್ಕೊಂಡು ಹೋಗುತ್ತೆ ನಮ್ಮ ದೇಶದಿಂದ ಬಾಂಗ್ಲಾದೇಶಕ್ಕೆ. 1996 ಗಂಗಾ ನದಿಯನ್ನು ಯಾವ ರೀತಿಯಾಗಿ ಅವ್ರಿಗೆ ಜೊತೆ ನಾವು ಶೇರ್ ಮಾಡಬೇಕು ಅಂತ 30 ವರ್ಷಗಳ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಅಫ್ಕೋರ್ಸ್ ಫರಾಕಾ ಬ್ಯಾರೇಜು ಸಮಸ್ಯೆ ಇದೆ, ಬಟ್ ಆದರೂ ಕೂಡ ತೀವ್ರವಾಗಿರುವಂಥ ಸಮಸ್ಯೆ ಅಲ್ಲ. ತೀಸ್ತಾ ನದಿಯ ವಿವಾದಗಳು ಇದೆ. ಸಿಕ್ಕಿಂ ರಾಜ್ಯದಲ್ಲಿ ಉಗಮಿಸುವಂತಹ ತೀಸ್ತಾ ನದಿ ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾದೇಶಕ್ಕೆ ನುಗ್ಗುತ್ತದೆ. ಯಾವ ಪ್ರಮಾಣದಲ್ಲಿ ಈ ಒಂದು ನದಿ ನಾವು ಬಳಕೆ ಮಾಡಬೇಕು ಮತ್ತು ಅವರು ಬಳಕೆ ಮಾಡಬೇಕು ಎಂಬ ಒಂದು ಅಗ್ರಿಮೆಂಟ್ 1983 ಆಗಿದೆ. However, ಭಾರತವು ಈ ಒಂದು ಒಪ್ಪಂದವನ್ನು ಸಂಪೂರ್ಣವಾಗಿ ಒಪ್ಪಿ ಎಷ್ಟು ಪ್ರಮಾಣದ ನೀರನ್ನು ನಾವು ಬಾಂಗ್ಲಾದೇಶಕ್ಕೆ ನೀಡಬೇಕು ಎಂಬ ಒಂದು ಗೊಂದಲದಲ್ಲಿ ಇದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವಿ ಹ್ಯಾವ್ ಟೋಟಲ್ ಆಫ್ ಅಬೌಟ್ $6.8 billion ವ್ಯಾಪಾರ ಮಾಡ್ತೀವಿ. ನಾವು ತೆರಿಗೆ ರಹಿತವಾಗಿ ಹಲವಾರು ಪದಾರ್ಥಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿದ್ರೂ ಬಾಂಗ್ಲಾದೇಶ ಕೇಳೋದೇನಪ್ಪ ಅಂದರೆ, ನೀವು ಎಲ್ಲವನ್ನೂ ಕೂಡ ತೆರಿಗೆ ರಹಿತವಾಗಿ ಬಿಟ್ಬಿಡಿ, ಡೋಂಟ್ ಇಂಪೋಸ್ ಎನಿ ಟ್ಯಾಕ್ಸ್ ಅನ್ನಸ್ ಅಂತ ಕೇಳ್ತಾ ಇದ್ದಾರೆ. ಬಟ್ ಇದ್ರ ಜೊತೆಯಲ್ಲೂ ಕೂಡ ಆ ಬಾರ್ಡ್ರ್ ಹೇಗಿದೆ ಅಂತ ಹೇಳಿ ಭಾಳ ಪೋರಸ್ ಬಾರ್ಡ್ರ್ ಅದು. ಸ್ಮಗ್ಲಿಂಗು, ಇಲ್ಲಿಗಲ್ ಟ್ರೇಡು, ಈ ಒಂದು ಇಲ್ಲಿಗಲಿ ಅಂದರೆ ನ್ಯಾಯಿಕ ವ್ಯವಸ್ಥೆಯಿಂದ ಬಾಹಿರವಾಗಿರುವಂಥ ವ್ಯಾಪಾರ ಮೌಲ್ಯಗಳು ನೋಡಿದಾಗ ಇಟ್ಸ್ ಆಲ್ಮೋಸ್ಟ್ ಲೈಕ್ $6.5 billion. ಅಷ್ಟೊಂದು ಪದಾರ್ಥಗಳು ಎಕ್ಸ್ಚೇಂಜ್ ಆಗ್ತಾ ಇದೆ ರಾಷ್ಟ್ರಗಳ ನಡುವೆ. ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಸ್ ಸರ್ವಿಸ್ನ ನಾವು ನೋಡಿದ್ದೀವಿ. ಯಾಕಂದರೆ ನಮ್ಮ ಈಶಾನ್ಯ ರಾಜ್ಯಗಳಿಗೆ ಹೋಗಬೇಕು ಅಂದರೆ ನಮಗೆ ಬೇರೆ ಯಾವ ದಾರಿನೂ ಇಲ್ಲ. ಅದಕ್ಕೆ ನಾವು ನೆಗೋಷಿಯೇಟ್ ಮಾಡ್ತಿದ್ವಿ ಬಾಂಗ್ಲಾದೇಶ ಹತ್ರ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ. ಆದರೆ ಆ ಮೂಮೆಂಟಿಗೆ ಬಾಂಗ್ಲಾದೇಶ ಅತಿ ಹೆಚ್ಚು ತೆರಿಗೆ ಹಾಕ್ತಾ ಇದೆ. ನೀವು ತೆರಿಗೆ ಕೊಟ್ಟು ನಿಮ್ಮ ವಾಹನನ ಕರ್ಕೊಂಡು ಹೋಗಿ ನಿಮ್ಮ ದೇಶದ ಆ ಒಂದು ಭಾಗದ ಒಳಗೆ. ಅಫ್ಕೋರ್ಸ್ ಅದೇ ನಮಗೆ ಸೇವ್ ಆಗುತ್ತೆ, ಬಟ್ ಅಗೇನ್ that is also an issue between India and Bangladesh. ಪಕ್ಕದಲ್ಲಿರುವಂತಹ ಚೈನಾ ಬಾಂಗ್ಲಾದೇಶವನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ $31 billion ಮೌಲ್ಯದ ಪ್ರಾಜೆಕ್ಟ್ಗಳನ್ನ ಹಮ್ಮಿಕೊಂಡಿದೆ. ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ರೈಟೀರಿಯಾ ಟು ಸಿ ಹೌ ವಿ ಕ್ಯಾನ್ ಆ್ಯಕ್ಚುಲಿ win Bangladesh out of China's gambit. 2013 ನೋಡಿದಾಗ ವಿ ಎಕ್ಸ್ಪೋರ್ಟೆಡ್ ಅಬೌಟ್ 500 megawatts of electricity. ಪ್ರತಿದಿನ 500 ಮೆಗಾವಾಟ್ ಎಲೆಕ್ಟ್ರಿಸಿಟಿ ನಾವು ಬಾಂಗ್ಲಾದೇಶಕ್ಕೆ ಕೊಡ್ತಾ ಇದ್ದೀವಿ.
ಅದು 35 ವರ್ಷಗಳವರೆಗೂ ಕೂಡ ನಾವು ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ತ್ರಿಪುರಾನೇ ನಮಗೆ ಅವರಿಗೆ 160 ಮೆಗಾವಾಟು ಕೊಡ್ತಾ ಇದೆ. ಸಂಪ್ರೀತಿ ಅಂತ ಭಾರತ ಮತ್ತು ಬಾಂಗ್ಲಾದೇಶ ಜಾಯಿಂಟ್ ಎಕ್ಸಸೈಸ್ ಮಾಡ್ತಾ ಇದೆ. ಆಗಸ್ಟ್ 1, 2015 ವಿ ಹ್ಯಾವ್ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್. ಬಾರ್ಡ್ರಿಗೆ ಸಂಬಂಧಪಟ್ಟಂತಹ ಎಸ್ಪೆಷಲಿ ನಮ್ಮಲ್ಲಿರುವಂತಹ ಬೇರುಬಾರಿ ಮತ್ತು ತೀನ್ಬೀಗ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದಗಳಿದು. ಅಫ್ಕೋರ್ಸ್ ಸಮುದ್ರದ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವಾದಗಳಿದೆ. ಆ ವಿವಾದಗಳನ್ನು ಕೂಡ ಇತ್ಯರ್ಥ ಮಾಡ್ಕೋಬೇಕು ಅಂತ ಹೇಗ್ನಲ್ಲಿರುವಂತಹ ಶಾಶ್ವತ ನ್ಯಾಯಾಲಯಕ್ಕೆ ತಗೊಂಡು ಹೋಗಿರ್ತಾರೆ. ಸೊ ಅದೊಂದು ಕೂಡ ಒಂದು ಸಮಸ್ಯೆ ಇತ್ತು ಆ ಒಂದು ಸಮಯದಲ್ಲಿ. ಸೊ ಹೀಗೆ ಅಫ್ಕೋರ್ಸ್ ಒಂದು ನಾವು ಏನು ನೋಡ್ಬೋದು ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಆ್ಯಸ್ ಟೆನ್ಸ್ಡ್ ಆ್ಯಸ್ ಪಾಕಿಸ್ತಾನದ ವಿವಾದ ಮತ್ತೊಂದು ದಿಕ್ಕಿನಲ್ಲಿ. ವಿ ನೆವರ್ ಹ್ಯಾಡ್ ನೋ ವಾರ್ ವಿತ್ ಬಾಂಗ್ಲಾದೇಶ. ಏನೇ ಇಶ್ಯೂಸ್ ಆದರೂ ಕೂಡ ಇಟ್ಸ್ ರಿಲೇಟೆಡ್ ಟು ಟ್ರೇಡ್ ಆ್ಯಂಡ್ ಕ್ರಾಸ್ ಬಾರ್ಡರ್ ಇಮಿಗ್ರೇಷನ್ ಮತ್ತು ಸಣ್ಣ ಪುಟ್ಟ ವಿಚಾರಗಳಷ್ಟೇ. ಅದು ಬಿಟ್ಟರೆ ಮೇಜರ್ ಆಗಿರುವಂಥದ್ದು ಏನೂ ಇಲ್ಲ. ಬಟ್ ಆದರೆ ಒಂದು ಅಬ್ಸರ್ವ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ಎ ಮುಸ್ಲಿಂ ಮೆಜಾರಿಟಿ ಕಂಟ್ರಿ. ಸೊ ವಿ ನೀಡ್ ಬಾಂಗ್ಲಾದೇಶ್ ಟು ಪ್ರೂವ್ ದಟ್ ಇಂಡಿಯಾ ಕ್ಯಾನ್ ಕೋಹಿಬಿಟ್ ವಿತ್ erstwhile province which was a part of Pakistan. ಸೊ ಪಾಕಿಸ್ತಾನದ ಬೆನ್ನನ್ನು ಮುರಿಲಿಕ್ಕೆ ನಮಗೆ ಬಾಂಗ್ಲಾದೇಶದ ಅವಶ್ಯಕತೆ ಇದೆ. ಅದರ ಸಂಸ್ಕೃತಿ, ಸ್ನೇಹ ಸಂಬಂಧ, ಬಹುತೇಕವಾಗಿರುವಂತಹ ಚಿಂತನೆಗಳು ವಿ ಶೇರ್. ನೋಡಿ, ನಮ್ಮ ಜೊತೆ ವ್ಯಾಪಾರ ಮಾಡಿಕೊಂಡು ಅವರು ಸಮೃದ್ಧಿಯಾಗಿ ಬೆಳೀತಾ ಇದ್ದಾರೆ. ಇಟ್ ವಾಸ್ ಒನ್ ಆಫ್ ದ ಪೋರೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಒಂದು ಸಮಯದಲ್ಲಿ. ನೌ ದೇ ಹ್ಯಾವ್ $390 million ಆ್ಯಂಡ್ ಮೋಸ್ಟ್ ಆಫ್ ದ ಟ್ರೇಡ್ ವಿ ಆರ್ ಆ್ಯಕ್ಚುಲಿ ಗಿವಿಂಗ್ ದೆಮ್ ಎನ್ ಆಪರ್ಚುನಿಟಿ ಟು ಟ್ರೇಡ್ ವಿತ್ ಅಸ್. ಅದಕ್ಕೋಸ್ಕರ ಆ ಕಡೆಯಿಂದ ಚೀನಾ ಬಂದಿರುವಂಥದ್ದು, ಬಾಂಗ್ಲಾದೇಶ್ ಬೇಕು ನಮಗೆ ಅಂತ $30 billion ಇನ್ವೆಸ್ಟ್ಮೆಂಟ್ ತೊಗೊಬಂದು. ಸೊ ವಾಟ್ ಡಸ್ ಫ್ಯೂಚರ್ ಹೋಲ್ಡ್ ಇನ್ ಇಂಡಿಯಾ ಬಾಂಗ್ಲಾದೇಶ್ ರಿಲೇಷನ್ಸ್ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಇನಿಷಿಯೇಟ್ ಮೋರ್ ಪ್ರಾಜೆಕ್ಟ್ಸ್. We have to solve all our regional disputes. We have to make sure no terrorist activities emanates from Bangladesh. We have to provide them access to our market, create more habitable environment, try to use our own soft power to woo Bangladesh towards India. ಸೊ ಹೀಗೆ ಬಾಂಗ್ಲಾದೇಶ ಮತ್ತು ಭಾರತದ ಸಂಬಂಧ ಪ್ರಸ್ತುತ ಸಮಯದಲ್ಲಿ ಒಳ್ಳೆಯ ದಿಕ್ಕಿನ ಕಡೆ ಸಾಗುತ್ತಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.